ದೇವರಾಜೇಗೌಡ ವಕೀಲರು ಹಾಗೆ ಬಿಜೆಪಿಯಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದವರು ಕೂಡ ಹಿಂದಿನ ಒಂದು ಚುನಾವಣೆಯಲ್ಲಿ ಅವರ ಹೆಸರು ಪದೇ ಪದೇ ಪ್ರಸ್ತಾಪ ಆಗ್ತಾ ಇತ್ತು. ಬೇರೆಯದ್ದೇ ಒಂದು ಪ್ರತ್ಯೇಕ ಪ್ರಕರಣದಲ್ಲಿ ಸದ್ಯಕ್ಕೆ SIT ವಶದಲ್ಲಿದ್ದಾರೆ ದೇವರಾಜೇಗೌಡರು. ಪೊಲೀಸ್ ವ್ಯಾನ್ನಲ್ಲಿ ಕುಳಿತು ಮೊನ್ನೆ ಅಷ್ಟೇ ಒಂದು ಹೊಸ ಬಾಂಬ್ ಸಿಡಿಸಿದ್ರು. ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ DK ಶಿವಕುಮಾರ್ ಅವರ ಇನ್ವಾಲ್ವ್ಮೆಂಟ್ ಇದೆ. ಕುಮಾರಸ್ವಾಮಿ ಅವರ ಮೇಲೆ ಬರಬೇಕು, ವಿಡಿಯೋ ಹಂಚಿಕೆಯ ಆರೋಪ ಈ ರೀತಿಯಲ್ಲಿ ವರ್ತಿಸು, ಮೋದಿ ಇಮೇಜ್ಗೆ ಡ್ಯಾಮೇಜ್ ಆಗಬೇಕು ಅಂತ ಹೇಳಿ ನನಗೆ ಸೂಚನೆಯನ್ನು ನೀಡಿ 100 ಕೋಟಿ ಆಫರ್ ನೀಡಿದ್ರು, ಇತ್ಯಾದಿ ಆರೋಪವನ್ನ ಪೊಲೀಸ್ ವ್ಯಾನ್ನ ಒಳಗೆ ಕೂತು ದೇವರಾಜೇಗೌಡರು ಮಾಡಿದ್ರು. ಅದನ್ನ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿದ್ದನ್ನು ತಾವು ಗಮನಿಸಿರ್ತೀರಿ ಕೂಡ. ಆದರೆ ಇವತ್ತು ದೇವರಾಜೇಗೌಡರು ಮಾಡಿದಂತಹ ಆರೋಪಕ್ಕೆ ಪೂರಕವಾಗಿರುವಂತಹ ಒಂದು ಆಡಿಯೋ ಸಂಭಾಷಣೆ, ಆಡಿಯೋ ಕ್ಲಿಪ್ಪಿಂಗ್ ಹೊರಬಿದ್ದಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದನ್ನ ಫಸ್ಟ್ ಆನ್ ರಿಪಬ್ಲಿಕ್ ಅಂದ್ರೆ ಮೊಟ್ಟ ಮೊದಲು ಈ ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಈ ಆಡಿಯೋದಲ್ಲಿ ಶಿವರಾಮೇಗೌಡರು DK ಶಿವಕುಮಾರ್ ಅವರು ಇವ್ರ ಜೊತೆಯಲ್ಲಿ ಮಾತನಾಡಿದ್ದಾರೆ, ದೇವರಾಜೇಗೌಡ ಅವರ ಜೊತೆಯಲ್ಲಿ ಮಾತನಾಡಿದ್ದಾರೆ ಅನ್ನೋ ಆರೋಪ ಕೇಳೋಕೆ ಸಿಕ್ಕಿದೆ. ಆಡಿಯೋದಲ್ಲಿ ಏನಿದೆ, ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೂ ಇದಕ್ಕೂ ಏನು ಕನೆಕ್ಷನ್, ಯಾವ ರೀತಿ ಆರೋಪ ಕೇಳೋಕೆ ಸಿಗ್ತಾ ಇದೆ, ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ನಮಗೆ ಕೊಡಿ, ನೀವೇನು ತಲೆನೇ ಕೆಡಿಸ್ಕೋಬೇಡಿ. ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ, ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ನು ಮುಂದಕ್ಕೆ ಬಂದ್ಬಿಟ್ಟಾನ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದ್ಯಾವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೊಂಡ, ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದ್ವಲ್ಲ ದ್ಯಾವೇಗೌಡ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪೆನ್ ಡ್ರೈವ್ ಕೇಸ್ನಲ್ಲಿ ಅತಿ ದೊಡ್ಡ ಟ್ವಿಸ್ಟ್, ಮತ್ತೊಂದು ಪೆನ್ ಡ್ರೈವ್ ಆಡಿಯೋ ಬಾಂಬ್. ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಸುದ್ದಿ. ರಾಜ್ಯದಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ದಿನೇ ಹೊಸ ಟ್ವಿಸ್ಟ್ ಅನ್ನ ಪಡಿತಾ ಇದೆ. ಪೆನ್ ಡ್ರೈವ್ ಹಿಂದೆ ಅನೇಕ ಕಾಂಗ್ರೆಸ್ ನಾಯಕರ ಕೈವಾಡ ಇದೆ ಅಂತ ದೇವರಾಜೇಗೌಡರು ಆರೋಪವನ್ನ ಮಾಡಿದ್ರು. ಈಗ ಮತ್ತೊಂದು ಆಡಿಯೋ ಬಿಡುಗಡೆಯಾಗಿದೆ. ಮಾಜಿ ಸಂಸದ LR ಶಿವರಾಮೇಗೌಡ ಹಾಗೂ ದೇವರಾಜೇಗೌಡ ನಡುವೆ ನಡೆದಿದೆ ಎನ್ನಲಾದಂತಹ ಸಂಭಾಷಣೆ ಹರಿದಾಡ್ತಾ ಇದೆ. ಹಾಗಾದ್ರೆ ಆ ಆಡಿಯೋದಲ್ಲಿ ಇರೋದಾದ್ರೂ ಏನು? ದೇವೇಗೌಡರ ಫ್ಯಾಮಿಲಿಯೇ ಅವರ ಟಾರ್ಗೆಟ್. ನೀವು ಏನೇನಿದೆ ನಮಗೆ ಕೊಡಿ, ನೀವೇನು ತಲೆನೇ ಕೆಡಿಸ್ಕೋಬೇಡಿ. ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ ಅಣ್ಣ. ಕುಮಾರಸ್ವಾಮಿಯನ್ನ ಸಿಲುಕಿಸಲು ಒಳಸಂಚು ನಡೆದಿತ್ತ. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ, ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ನು ಮುಂದಕ್ಕೆ ಬಂದ್ಬಿಟ್ಟಾನ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದೇವೇಗೌಡರು ಇನ್ನು ಯಾಕೆ ಸೂಸೈಡ್ ಮಾಡ್ಕೊಂಡಿಲ್ಲ? ದ್ಯಾವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೊಂಡ, ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದ್ವಲ್ಲ ದ್ಯಾವೇಗೌಡ. ಕೇಳಿದ್ರಲ್ಲ, ಹೀಗೆ ಹೇಳ್ತಿದೆ ಶಿವರಾಮೇಗೌಡರದ್ದು ಎನ್ನಲಾದಂತಹ ಧ್ವನಿ. ಈ ಸ್ಫೋಟಕ ಸಂಭಾಷಣೆಯ ಆಡಿಯೋ ರಿಪಬ್ಲಿಕ್ಗೆ ಲಭ್ಯವಾಗಿದ್ದು ಪೆನ್ ಡ್ರೈವ್ ಕೇಸ್ಗೆ ಹೊಸ ತಿರುವನ್ನ ನೀಡಲಿದೆ. ದೇವರಾಜೇಗೌಡ ಅವನೊಬ್ಬ ಫ್ರಾಡ್. ಇದಕ್ಕೂ ಮುನ್ನ ಶಿವರಾಮೇಗೌಡ ಸುದ್ದಿಗೋಷ್ಠಿ ಮಾಡಿ ದೇವರಾಜೇಗೌಡ ಒಬ್ಬ ಫ್ರಾಡ್ ಅಂದ್ರು. 26ನೇ ತಾರೀಕು ಸಾಯಂಕಾಲ ಬಿಟ್ಟರೆ ದೇವರಾಜೇಗೌಡ ಯಾರು ಅಂತ ನನಗೆ ಗೊತ್ತಿಲ್ಲ. ಮಾತಾಡಿದ್ದು ಬಿಟ್ಟರೆ ಬರೀ ಒಂದು ಫೋನ್ನಲ್ಲಿ ಮಾತಾಡಿದ ತಕ್ಷಣಕ್ಕೇ ಅದಕ್ಕೆ ಒಂದು ಸೀನ್ ಕ್ರಿಯೇಟ್ ಮಾಡಿ ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡ್ತಕ್ಕಂಥವನ ಬಗ್ಗೆ ಈ ಹುಚ್ಚನಾಯಿ ಒಂದು ಒಳಿಗೆ ಹೋಯ್ತಲ್ಲ ಅಂತೇಳಿ ನಾನು ಭಾವನೆ ಮಾಡಿಕೊಂಡಿದ್ದೆ. ಯಾರನ್ನು ಬೇಕಾದ್ರೆ ಕಡಿತದೆ, ಅವರೇ ಇವರೇ ಅಂತ ಸಿಕ್ಕಿಲ್ಲ, ಯಾರು ಸಿಕ್ಕುತ್ತೋ ಅದು ಕಡಿಯೋಕ್ಕೆ ಕಡಿಯುತ್ತೆ. ಇವನೊಬ್ಬ ಫ್ರಾಡ್ ಆ್ಯಕ್ಚುಲಿ.
ಒಟ್ನಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಎಬ್ಬಿಸಿದ್ದು ಇನ್ನೇನು ಹೊಸ ಟ್ವಿಸ್ಟ್ ಸಿಗುತ್ತೋ ಕಾದ್ ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಡೀ ಈ ಆರೋಪ ಪ್ರಕರಣ ಜೆಡಿಎಸ್ ಪಕ್ಷಕ್ಕಂತೂ ನುಂಗಲಾರದ ತುತ್ತಾಗಿ ಪರಿಣಮಿಸಿತ್ತು. ಇದನ್ನ ಸಮರ್ಥನೆ ಮಾಡ್ಕೊಳ್ಳೋದಾದ್ರೂ ಹೇಗೆ ಅಂತ ಹೇಳಿ ಜೆಡಿಎಸ್ ಕಂಗಾಲಾಗಿದ್ದ ಸಂದರ್ಭದಲ್ಲಿ ಈ ಆಡಿಯೋ ಏನಿವತ್ತು ಹೊರಬಿದ್ದಿದೆ. ಮುಳುಗೋನ್ಗೆ ಹುಲ್ಕಡ್ಡಿ ಆಸರೆ ಅನ್ನೋ ರೀತಿಯಲ್ಲಿ ಆಗಿದೆಯಾ ಜೆಡಿಎಸ್ ಪಕ್ಷಕ್ಕೆ ಅಂತ ಹೇಳಿ ಇದೇ ವಿಚಾರವನ್ನ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಈ ಆಡಿಯೋ ವಿಚಾರವನ್ನ ಪ್ರಸ್ತಾಪ ಮಾಡಿ ಬಿಜೆಪಿ ಹಾಗೆ ಜೆಡಿಎಸ್ನ ಮೈತ್ರಿಯನ್ನ ಮುರಿಯೋದು ಸೇರಿದಂತೆ ಬೇರೆ ಬೇರೆ ದುರುದ್ದೇಶಗಳಿಂದ ಕಾಂಗ್ರೆಸ್ ಈ ರೀತಿಯಾಗಿ ನಾಟಕವಾಡ್ತಾ ಇದೆ, ಸಂಚನ್ನ ರೂಪಿಸ್ತಿದೆ ಅಂತ ಹೇಳಿ ತನ್ನ ಸಾಮಾಜಿಕ ಖಾತೆಯಲ್ಲಿ ಬರೆದುಕೊಂಡಿದೆ ಜೆಡಿಎಸ್. ಪೆನ್ಡ್ರೈವ್ ಪಾಲಿಟಿಕ್ಸ್ ನಲ್ಲಿ ಆಡಿಯೋ ಬಾಂಬ್ ಸ್ಫೋಟವಾದ ಬೆನ್ನಲ್ಲೇ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಕೆಂಡಾಮಂಡಲವಾಗಿದೆ. ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ವಾಗ್ದಾಳಿ ನಡೆಸಿದೆ. ಹೊಂಚು ಹಾಕಿ ಸಂಚು ಮಾಡುವ ಕಾಂಗ್ರೆಸ್ನವರೇ, ನಿಮ್ಮ ಅಧ್ಯಕ್ಷರೇ ಪೆನ್ಡ್ರೈವ್ ಫ್ಯಾಕ್ಟರಿಯ ಒರಿಜಿನಲ್ ಓನರ್. ಆಡಿಯೋ ಟೇಪ್ಗಳೇ ಮಹಾಸಂಚಿನ ಮಹಾಕಥೆಯನ್ನ ಬಿಚ್ಚಿಟ್ಟಿವೆ. ಈಗ ಹೇಳಿ ಯಾರು ಮೆಂಟಲ್ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಜೆಡಿಎಸ್ ಪಕ್ಷದವರು. ನಾಲ್ಕು ಸಂಚುಗಳ ಪ್ರಸ್ತಾಪವನ್ನ ಟ್ವಿಟರ್ ಖಾತೆಯಲ್ಲಿ ಪ್ರಸ್ತಾಪ ಮಾಡಿದೆ ಜೆಡಿಎಸ್. ಹಾಗಾದ್ರೆ ಜೆಡಿಎಸ್ನ ಪ್ರಕಾರ ಕಾಂಗ್ರೆಸ್ ನಡೆಸ್ತಾ ಇರುವ 4 ಸಂಚುಗಳು ಯಾವುದು ಗಮನಿಸ್ತಾ ಹೋಗೋಣ. ಸಂಚು ಸಂಖ್ಯೆ 1, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಪಖ್ಯಾತಿಯನ್ನ ತರುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಕಾಂಗ್ರೆಸ್ನಿಂದ ಈ ಪೆನ್ ಡ್ರೈವ್ ವಿಚಾರದಲ್ಲಿ ಅನ್ನೋ ಆರೋಪವನ್ನ ಮಾಡ್ತಾ ಇದೆ. ಇದು ಜೆಡಿಎಸ್ನ ಟ್ವೀಟ್ನಲ್ಲಿರುವ ಮೊದಲ ಆರೋಪ ಕಾಂಗ್ರೆಸ್ನ ವಿರುದ್ಧವಾಗಿ. ಹಾಗೆ ಎರಡನೇ ಸಂಚು, ಮಾಜಿ ಮುಖ್ಯಮಂತ್ರಿಗಳಾದ ಹಾಗೆ ಜೆಡಿಎಸ್ನ ನಾಯಕರಾದ ಕುಮಾರಸ್ವಾಮಿ ಅವರ ನಾಯಕತ್ವವನ್ನ ಹಾಳು ಮಾಡುವ ಸಂಚನ್ನ ಕಾಂಗ್ರೆಸ್ ರೂಪಿಸಿದೆಯಂತೆ. ಜೆಡಿಎಸ್ನ ಪ್ರಕಾರ ಮೂರನೇ ಸಂಚು, ಜನತಾದಳ ಹಾಗೆ ಬಿಜೆಪಿ ಪಕ್ಷದ ಮೈತ್ರಿ ಮುರಿದು ಬೀಳುವಂತೆ ಮಾಡುವುದು ಕಾಂಗ್ರೆಸ್ನ ಹುನ್ನಾರ ಅಂತ ಹೇಳಿ ಆರೋಪ ಮಾಡ್ತಾ ಇದೆ. ಹಾಗೆ ಸಂಖ್ಯೆ 4, ಸಂಚು ಸಂಖ್ಯೆ 4, ಎಚ್ ಡಿ ದೇವೇಗೌಡರ ಜೀವವನ್ನ ಬಲಿ ಪಡೆಯೋದು ಕಾಂಗ್ರೆಸ್ನವರ ಉದ್ದೇಶ ಅಂತ ಹೇಳಿ ಹೀಗೆ 4 ಸಂಚುಗಳನ್ನ ಪಟ್ಟಿ ಮಾಡಿ ಕಾಂಗ್ರೆಸ್ನ ವಿರುದ್ಧ ಜೆಡಿಎಸ್ ಪಾಳೆಯ ಸಾಮಾಜಿಕ ಜಾಲತಾಣದಲ್ಲಿ ಹರಿಹಾಯ್ದಿದೆ. ಆರೋಪ ಪ್ರತ್ಯಾರೋಪಗಳೇನೇ ಇದ್ರೂ ಕೂಡ ತನಿಖೆ ನಡೀತಾ ಇದೆ. ಆ ತನಿಖೆ ಬಗ್ಗೆ ಕೂಡ ಅವಿಶ್ವಾಸಗಳು ವ್ಯಕ್ತವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಸರ್ಕಾರದ ಜವಾಬ್ದಾರಿ ಕೂಡ ಆಗತ್ತೆ. ಆರೋಪಗಳನ್ನ ಪಕ್ಕಕ್ಕೆ ಸರಿಸಿ ನ್ಯಾಯಸಮ್ಮತವಾದ ಪಾರದರ್ಶಕವಾದ ತನಿಖೆಯನ್ನ ನಡೆಸೋದು. ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ, ರಿಯಾಕ್ಟ್ ಮಾಡುತ್ತೆ ಈ ಆರೋಪಗಳಿಗೆ ಕಾದ್ ನೋಡೋಣ. ಮತ್ತೊಂದು ಕಡೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣರದ್ದು ಅಂತ ಹೇಳಲಾಗ್ತಾ ಇರುವ ಪೆನ್ ಡ್ರೈವ್ ಪ್ರಕರಣ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.